ನಮಸ್ಕಾರ ಎಲ್ರಿಗೂ. ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರಲಿ. ಹೊಸ ವರ್ಷ ಎಲ್ಲರಿಗೂ ನೆಮ್ಮದಿಯಿಂದ ವರ್ತಿಸಲಿ. ಜೀವನದಲ್ಲಿ ಮುಖ್ಯವಾದದ್ದನ್ನು ಇಟ್ಟುಕೊಳ್ಳಿ, ಉಳಿದಿದ್ದನ್ನು ಬಿಟ್ಟು ಬಿಡಿ. ನಿಮ್ಮ ಮನೆ ಪ್ರೀತಿ ಮತ್ತು ಶಾಂತಿಯಿಂದ ತುಂಬಿರಲಿ. ಈ ವರ್ಷ ಸಮಸ್ಯೆಗಳಿಗಿಂತ ಹೆಚ್ಚು ನಗು ಇರಲಿ. ಹೊಸ ವರ್ಷ, ಹೊಸ ಉಸಿರು, ಹೊಸ ಅವಕಾಶ. ನಿಮ್ಮೆಲ್ಲರ ಬಾಳು ಬಂಗಾರವಾಗಲೆಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಮದರ್ ಇಂಡಿಯಾ ಪ್ರೋಟೀನ್ ಪೌಡರ್ ಅನ್ನು ಯಾವ್ಯಾವ ರೀತಿಯಿಂದ ತಗೋಬಹುದು, ಯಾರೆಲ್ಲ ತಗೋಬಹುದು, ಏನೇನ್ ಏಜ್ ಗ್ರೂಪ್ ಅವ್ರು ತಗೋಬಹುದು, ಹಾಗೆ ಮದರ್ ಇಂಡಿಯಾ ಪ್ರೋಟೀನ್ ಪೌಡರ್ ನ ಡೈಲಿ 1 ಸ್ಪೂನ್ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಗೆ ಹೆಲ್ತ್ ಗೆ ಏನೆಲ್ಲಾ ಬೆನಿಫಿಟ್ಸ್ ಇದೆ, ಮತ್ತೆ ಡ್ರೈ ಫ್ರೂಟ್ಸ್ ಮತ್ತೆ ಸೀಡ್ಸ್ ನಮ್ಮ ಆರೋಗ್ಯಕ್ಕೆ ಏನೆಲ್ಲಾ ಹೆಲ್ದಿ ಬೆನಿಫಿಟ್ಸ್ ಕೊಡುತ್ತೆ. ನಾವು ಮಾಡೋ ಪ್ರೋಟೀನ್ ಪೌಡರ್ ಅಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತೀವಿ ಮತ್ತೆ ಯಾವ್ಯಾವ ಸೀಡ್ಸ್ ಯೂಸ್ ಮಾಡ್ತೀವಿ, ಎಲ್ಲದಕ್ಕೂ ಅದರದೇ ಆದಂತ ಒಂದು ಹೆಲ್ದಿ ಬೆನಿಫಿಟ್ಸ್ ಇದೆ. ಎಲ್ಲಾನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ಈ ಪೌಡರ್ ನ ಹೇಗೆ ತಗೋಬೇಕು ಅಂತ ಅದು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಆಲ್ಮಂಡ್ಸ್ ಅಲ್ಲಿ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಹಾಗೆ ಆಲ್ಮಂಡ್ ರಿಚ್ ಇನ್ ಪ್ರೋಟೀನ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಕೂಡ ಹಾರ್ಟ್ ಹೆಲ್ತ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬ್ಲಡ್ ಶುಗರ್ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತೆ ಫೈಬರ್ಸ್ ಜಾಸ್ತಿ ಇರೋದ್ರಿಂದ ವೇಟ್ ಮ್ಯಾನೇಜ್ಮೆಂಟ್ ಗೂ ಕೂಡ ಸಹಾಯ ಆಗುತ್ತೆ. ಬಾದಾಮ್ನ ಸೇವನೆ ಮಾಡೋದ್ರಿಂದ ಮೇಲ್ ಫರ್ಟಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಪ್ರೆಗ್ನೆಂಟ್ ಇರೋರ್ಗೂ ಕೂಡ ಪ್ರೋಟೀನ್ ಪೌಡರ್ ತುಂಬಾನೇ ಒಳ್ಳೇದು. ಹಾಗೆ ಸ್ಕಿನ್ ಹೆಲ್ತ್ ನ ಪ್ರಮೋಟ್ ಮಾಡುತ್ತೆ, ಮತ್ತೆ ಬ್ರೈನ್ ಫಂಕ್ಷನ್ ನ ಬೂಸ್ಟ್ ಮಾಡುತ್ತೆ, ಬೋನ್ ನ ಸ್ಟ್ರೆಂತ್ ಮಾಡುತ್ತೆ. ಎರಡನೇದಾಗಿ ಗೋಡಂಬಿಯಲ್ಲಿ ಹೆಲ್ದಿ ಫ್ಯಾಟ್ಸ್ ಜೊತೆ ಪ್ರೋಟೀನ್, ಫೈಬರ್, ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಇ, ಕೆ, ಬಿ6 ಅಂಡ್ ಮಿನರಲ್ಸ್ ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಮ್ಯಾಗ್ನೀಸಿಯಂ, ಜಿಂಕ್, ಕಾಪರ್ ಕೂಡ ಹೇರಳವಾಗಿರುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿ ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಬ್ರೈನ್ ಫಂಕ್ಷನ್ ಗೆ ಹೆಲ್ಪ್ ಮಾಡಿ ಸ್ಕಿನ್ ಹೆಲ್ತ್ ಮತ್ತೆ ಎನರ್ಜಿ ಲೆವೆಲ್ ಕೂಡ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಪಂಪ್ಕಿನ್ ಸೀಡ್ಸ್ ಅಲ್ಲಿ ಮ್ಯಾಗ್ನೀಷಿಯಂ, ಜಿಂಕ್, ಹೆಲ್ದಿ ಫ್ಯಾಟ್ಸ್, ಪ್ರೋಟೀನ್ಸ್, ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವಿಟಮಿನ್ಸ್ ಇ ಕೂಡ ಹೇರಳವಾಗಿರುತ್ತೆ. ಇದು ಹಾರ್ಟ್ ಹೆಲ್ತ್ ಗೆ ಸಪೋರ್ಟ್ ಮಾಡುತ್ತೆ, ಒಳ್ಳೆ ನಿದ್ರೆಗೆ ಇಂಪ್ರೂವ್ ಮಾಡುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಒಳ್ಳೆ ಡೈಜೆಷನ್ ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಹೇರ್ ಮತ್ತೆ ಸ್ಕಿನ್ ಹೆಲ್ತ್ ಕೂಡ ಕಾಪಾಡುತ್ತೆ, ಬ್ಲಾಡರ್ ಹೆಲ್ತ್ ಕೂಡ ಕಾಪಾಡುತ್ತೆ, ಹಾಗೆ ಕ್ಯಾನ್ಸರ್ ಇಂದ ದೂರ ಕೂಡ ಇಡುತ್ತೆ. ಚಿಯಾ ಸೀಡ್ಸ್ ಒಳ್ಳೆ ನ್ಯೂಟ್ರಿಯೆಂಟ್ ಪವರ್ ಹೌಸ್. ಇದ್ರ ಜೊತೆಗೆ ಫೈಬರ್, ಒಮೆಗಾ 3s, ಪ್ರೋಟೀನ್, ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಮಿನರಲ್ಸ್ ಕೂಡ ಹೇರಳವಾಗಿರುತ್ತೆ. ಹಾರ್ಟ್ ಹೆಲ್ತ್ ಮತ್ತೆ ಡೈಜೆಷನ್ ಗೆ ಸಪೋರ್ಟ್ ಮಾಡುತ್ತೆ, ವೇಟ್ ಮ್ಯಾನೇಜ್ಮೆಂಟ್ ಗೂ ಕೂಡ ಸಹಕಾರಿಯಾಗಿದೆ, ಹಾಗೆ ಸ್ಟ್ರಾಂಗ್ ಬೋನ್ ಗೆ, ಹಾಗೆ ಬ್ರೈನ್ ಫಂಕ್ಷನ್ ಮತ್ತೆ ಸ್ಕಿನ್ ಹೆಲ್ತ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಪಿಸ್ತಾ ಅಲ್ಲಿ ಪ್ರೋಟೀನ್, ಫೈಬರ್, ಹೆಲ್ದಿ ಫ್ಯಾಟ್ಸ್, ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಬಿ6 ಅಂಡ್ ಮಿನರಲ್ಸ್ ಕೂಡ ಹೇರಳವಾಗಿರುತ್ತೆ. ಬ್ಲಡ್ ಪ್ರೆಷರ್ ಮತ್ತೆ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಿ ಹಾರ್ಟ್ ಹೆಲ್ತ್ ಕೂಡ ಕಾಪಾಡುತ್ತೆ. ಜೊತೆಗೆ ಕಣ್ಣಿನ ಆರೋಗ್ಯನೂ ಕಾಪಾಡುತ್ತೆ, ಮತ್ತೆ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಸನ್ಫ್ಲವರ್ ಸೀಡ್ಸ್ ರಿಚ್ ಇನ್ ವಿಟಮಿನ್ ಇ, ಬಿ6, ಜಿಂಕ್, ನಯಾಸಿನ್, ಫೊಲೈಟ್, ಮ್ಯಾಗ್ನೀಸಿಯಂ, ಪ್ರೋಟೀನ್, ಫೈಬರ್ ಮತ್ತೆ ಹೆಲ್ದಿ ಫ್ಯಾಟ್ಸ್. ಹಾಗೆ ಸನ್ಫ್ಲವರ್ ಸೀಡ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡ್ಬಿಟ್ಟು ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ ನ ಮ್ಯಾನೇಜ್ ಮಾಡುತ್ತೆ, ಹಾಗೆ ಸ್ಕಿನ್ ಮತ್ತೆ ಹೇರ್ ಹೆಲ್ತ್ ಗೆ ಪ್ರಮೋಟ್ ಮಾಡುತ್ತೆ, ಬ್ರೈನ್ ಫಂಕ್ಷನ್ ಜೊತೆ ಎನರ್ಜಿ ಕೂಡ ತುಂಬಾ ಜಾಸ್ತಿ ಇದೆ ಇದರಿಂದ. ಹಾಗೆ ಇದರಲ್ಲಿ ಮಿನರಲ್ಸ್ ಆಗಿರೋ ಮ್ಯಾಗ್ನೀಷಿಯಂ ಮತ್ತೆ ಫಾಸ್ಫರಸ್ ಇರೋದ್ರಿಂದ ಬೋನ್ ಹೆಲ್ತ್ ಗೂ ಕೂಡ ತುಂಬಾ ಒಳ್ಳೆಯದು. ಫ್ಲಾಕ್ ಸೀಡ್ ಅಲ್ಲಿ ಒಮೆಗಾ 3s, ಫೈಬರ್, ಲಿಗ್ನೆನ್ಸ್, ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬಾ ಹೇರಳವಾಗಿರುತ್ತೆ. ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ ಫೈಬರ್ಸ್ ಜಾಸ್ತಿ ಇರೋದ್ರಿಂದ ಗಟ್ ಹೆಲ್ತ್ ಗೂ ಕೂಡ ತುಂಬಾ ಒಳ್ಳೆಯದು. ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಇದರಲ್ಲಿ ಒಮೆಗಾ 3s ಇರೋದ್ರಿಂದ ಇದು ಸ್ಕಿನ್ ಮತ್ತೆ ಹೇರ್ಸ್ ಗೆ ತುಂಬಾನೇ ಒಳ್ಳೆಯದು, ಹಾಗೆ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಗೂ ಕೂಡ ತುಂಬಾ ಒಳ್ಳೆಯದು. ವಾಟರ್ ಮೆಲನ್ ಸೀಡ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಹೇರಳವಾಗಿರುತ್ತೆ, ಮ್ಯಾಗ್ನೀಷಿಯಂ, ಜಿಂಕ್, ಐರನ್ ಮತ್ತೆ ಹೆಲ್ದಿ ಫ್ಯಾಟ್ಸ್ ಕೂಡ ಇರುತ್ತೆ. ಹಾಗೆ ಇದು ಬ್ಲಡ್ ಪ್ರೆಷರ್ ಮತ್ತೆ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿ ಹಾರ್ಟ್ ಹೆಲ್ತ್ ಗೂ ಕೂಡ ಕಾಪಾಡುತ್ತೆ. ಫೈಬರ್ ಮತ್ತೆ ಪ್ರೋಬಯೋಟಿಕ್ಸ್ ಜಾಸ್ತಿ ಇರೋದ್ರಿಂದ ಡೈಜೆಷನ್ ಗೂ ಕೂಡ ಹೆಲ್ಪ್ ಆಗುತ್ತೆ. ವಾಟರ್ ಮೆಲನ್ ಸೀಡ್ಸ್ ಅಲ್ಲಿ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್ ಜಾಸ್ತಿ ಇರೋದ್ರಿಂದ ಇದು ಬೋನ್ ಸ್ಟ್ರೆಂತ್ ಗೆ ಹೆಲ್ಪ್ ಆಗುತ್ತೆ, ಹಾಗೆ ಮತ್ತೆ ಸ್ಕಿನ್ ಹೇರ್ ಗೂ ಕೂಡ ತುಂಬಾ ಒಳ್ಳೆಯದು. ರೋಸ್ಟೆಡ್ ಚನಾ ಫಿಲ್ಡ್ ವಿತ್ ಹೈ ನ್ಯೂಟ್ರಿಷನ್ಸ್ ಲೈಕ್ ಪ್ರೋಟೀನ್, ಫೈಬರ್ ಅಂಡ್ ಮಿನರಲ್ಸ್, ಹಾಗೆ ಡೈಜೆಷನ್ ಗೆ ಇಂಪ್ರೂವ್ ಮಾಡಿ ವೇಟ್ ಮ್ಯಾನೇಜ್ಮೆಂಟ್ ಗೂ ಕೂಡ ಹೆಲ್ಪ್ ಆಗುತ್ತೆ. ರೋಸ್ಟೆಡ್ ಚನಾ ಅಲ್ಲಿ ಫೈಬರ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಹೇರಳವಾಗಿರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಮಖಾನ ಅಲ್ಲಿ ಪ್ರೋಟೀನ್, ಆಂಟಿ ಆಕ್ಸಿಡೆಂಟ್ಸ್, ಮ್ಯಾಗ್ನೀಸಿಯಂ ಮತ್ತೆ ಕ್ಯಾಲ್ಸಿಯಂ ತುಂಬಾ ಹೇರಳವಾಗಿರುತ್ತೆ. ಇದು ನಮ್ಗೆ ಬೋನ್ ಸ್ಟ್ರೆಂತ್ ಮಾಡೋದ್ರ ಜೊತೆಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಇದು ಸ್ಕಿನ್ ಹೆಲ್ತ್ ಗೆ ಇಂಪ್ರೂವ್ ಮಾಡೋದ್ರ ಜೊತೆಗೆ ಒಳ್ಳೆ ನಿದ್ರೆಗೂ ಸಹಾಯ ಮಾಡುತ್ತೆ, ಹಾಗೆ ಇದು ಕಿಡ್ನಿ ಫಂಕ್ಷನ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ.
ಓಟ್ಸ್ ನಲ್ಲಿ ನ್ಯೂಟ್ರಿಯೆಂಟ್ ರಿಚ್ ಇರೋದ್ರಿಂದ ಇದು ಫೈಬರ್, ಪ್ರೋಟೀನ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಹೇರಳವಾಗಿದೆ. ಪ್ರೋಟೀನ್ ಕಂಟೆನ್ಷನ್ ಮಸಲ್ ಮೇಂಟೆನೆನ್ಸ್ ಗೆ ಮತ್ತೆ ಗ್ರೋತ್ ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಡೈಜೆಷನ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಓಟ್ಸ್ ವೇಟ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ಸ್ಟ್ರಾಂಗರ್ ಇಮ್ಯುನಿಟಿಯೂ ಕೂಡ ಬಿಲ್ಡ್ ಮಾಡುತ್ತೆ. ಹಾಗೆ ಸ್ಕಿನ್ ಹೆಲ್ತ್ ಗೆ ಸಪೋರ್ಟ್ ಮಾಡಿ ಒಳ್ಳೆ ನಿದ್ರೆಗೂ ಕೂಡ ಸಹಾಯ ಮಾಡುತ್ತೆ. ವಾಲ್ನಟ್ ಸ್ಪೆಷಲಿ ಮೆನ್ಸ್ ಗೆ ತುಂಬಾ ಒಳ್ಳೆಯದು. ವಾಲ್ನಟ್ ಅಲ್ಲಿ ಜಿಂಕ್, ಒಮೆಗಾ 3s ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಓವರ್ ಆಲ್ ರೀಪ್ರೊಡಕ್ಟಿವಿಟಿ ವೆಲ್ನೆಸ್ ನು ಕೂಡ ಇಂಪ್ರೂವ್ ಮಾಡುತ್ತೆ. ಡೈಜೆಷನ್ ಮತ್ತೆ ಮೆಟಾಬಾಲಿಕ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಹಾಗೆ ವಾಲ್ನಟ್ ಅಲ್ಲಿ ಒಮೆಗಾ 3s ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಮೆಮೊರಿ ಪವರ್ ಇಂಪ್ರೂವ್ ಮಾಡಿ ಮತ್ತೆ ಇನ್ಫ್ಲಮೇಷನ್ ಗೆ ರೆಡ್ಯೂಸ್ ಮಾಡುತ್ತೆ. ಇದು ಮಕ್ಕಳಿಗಂತೂ ತುಂಬಾನೇ ಒಳ್ಳೆಯದು. ಅದ್ರ ಜೊತೆಗೆ ಸ್ಕಿನ್ ಹೇರ್ ಹೆಲ್ತ್ ಕೂಡ ಕಾಪಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ. ಕೊಕೋವಾ ಪೌಡರ್ ಅಲ್ಲಿ ಮ್ಯಾಗ್ನೀಷಿಯಂ ಮತ್ತೆ ಐರನ್, ಜಿಂಕ್ ಕೂಡ ಹೇರಳವಾಗಿರುತ್ತೆ. ಇದು ನರ್ವ್ಗೆ, ಮಸಲ್ ಫಂಕ್ಷನ್ ಗೆ ಮತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡಕ್ಕೆ ಹಾಗೆ ಸ್ಕಿನ್ ಗೂ ಪ್ರೊಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಡೇಟ್ಸ್ ಪೌಡರ್ ಇಸ್ ನ್ಯೂಟ್ರಿಷಿಯಸ್. ಇದು ಒಂದು ನ್ಯಾಚುರಲ್ ಸ್ವೀಟ್ನರ್ ರಿಚ್ ಇನ್ ಫೈಬರ್, ಪೊಟ್ಯಾಷಿಯಂ, ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂಡ್ ಆಂಟಿ ಆಕ್ಸಿಡೆಂಟ್ಸ್. ಇದು ಎನರ್ಜಿ ಬೂಸ್ಟ್ ಮಾಡುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ನ ರಿಲೀಫ್ ಮಾಡಿ ಡೈಜೆಷನ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೋನ್ ಹೆಲ್ತ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಅನಾಮಿಯಾ ಇಂದ ಪ್ರಿವೆಂಟ್ ಮಾಡಿ ಹಾರ್ಟ್ ಹೆಲ್ತ್ ಗೆ ಪ್ರಮೋಟ್ ಮಾಡುತ್ತೆ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಇದರಿಂದ ಏನ್ ಯೂಸ್ ಇದೆ, ಏನ್ ಬೆನಿಫಿಟ್ ಇದೆ ಅಂತ. ಸೊ ಅದಕ್ಕೋಸ್ಕರನೇ ನಾನು ಇದೊಂದು ಫುಲ್ ಎಕ್ಸ್ಪ್ಲೇನ್ ಆಗಿ ನಿಮ್ಗೆ ಹೇಳಿದೀನಿ ಇದರಿಂದ ಏನೇನು ಯೂಸ್ ಇದೆ ಅಂತ. ನೀವೇ ನೋಡ್ಬೋದು, ನಾವು ಯೂಸ್ ಮಾಡ್ತಾ ಇರೋ ಒಂದೊಂದು ಡ್ರೈ ಫ್ರೂಟ್ಸ್ ಮತ್ತೆ ಒಂದೊಂದು ಸೀಡ್ಸ್ ಅಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಇದು ನೀವು ಈ ಡ್ರೈ ಫ್ರೂಟ್ಸ್ ಪೌಡರ್ ನ, ಪ್ರೋಟೀನ್ ಪೌಡರ್ ನ ನೀವು ಡೈಲಿ 1 ಸ್ಪೂನ್ ತಗೊಳ್ಳೋದ್ರಿಂದ ನಿಮ್ ಹೆಲ್ತ್ ಮಿರಾಕಲ್ ಆಗಿ ಚೇಂಜ್ ಆಗುತ್ತೇನೆ ಅಂತ ನಾನು ಹೇಳ್ಬೋದು. ಹಾಗೆ ನಮ್ ಪ್ರೋಟೀನ್ ಪೌಡರ್ ನ ಯಾರ್ಯಾರೆಲ್ಲ ತಗೋಬಹುದು ಅಂದ್ರೆ 8 ತಿಂಗಳು ಮೇಲ್ಪಟ್ಟ ಮಗುವಿಂದ ಹಿಡಿದು ಯಾವ ವಯಸ್ಸಿನವರಾದ್ರೂ ಈ ಪೌಡರ್ ನ ತಗೋಬಹುದು. ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಇಬ್ರು ಕೂಡ ಈ ಪೌಡರ್ ನ ತಗೋಬಹುದು. ಹಾಗೆ ಪ್ರೋಟೀನ್ ಪೌಡರ್ ನ ಹೇಗೆ ತಗೋಬೇಕು ಅಂತ ಅಂದ್ರೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಿಂದ ಬಿಸಿ ಹಾಲಲ್ಲಿ 1 ಸ್ಪೂನ್ ಹಾಕೊಂಡು ಕೂಡ ಇದನ್ನ ತಗೋಬಹುದು. ಹಾಗೆ ಇದನ್ನ ರಾ ಆಗಿ ಕೂಡ ಬೆಳಗ್ಗೆ 1 ಸ್ಪೂನ್ ಕೂಡ ನಾವು ಕನ್ಸ್ಯೂಮ್ ಮಾಡಬಹುದು. ಅದ್ರ ಜೊತೆಗೆ ಮಕ್ಕಳಿಗೆ ನಾವು ದೋಸೆ ಏನಾದ್ರು ಮಾಡ್ತಾ ಇದ್ರೆ ಅದ್ರ ಮೇಲೆ ಕೂಡ ಸ್ಪ್ರಿಂಕಲ್ ಆಗಿ ಕೂಡ ಇದನ್ನ ಹಾಕ್ಬಿಟ್ಟು ಕೊಡ್ಬೋದು. ಹಾಗೆ ಲಡ್ಡು ಫಾರ್ಮ್ ಅಲ್ಲಿ ಕೂಡ ಇದನ್ನ ಮಾಡ್ಕೊಡ್ಬಹುದು. ಮಿಲ್ಕ್ ಶೇಕ್ ಅಲ್ಲಿ, ಟಿಫನ್ ಓಟ್ಸ್ ಅಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ತಗೋಬಹುದು. ಬಿಸಿ ಹಾಲಲ್ಲಿ 1 ಸ್ಪೂನ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು. ಅದೇನ್ ಕುದಿಸ್ಬೇಕಂತೇನಿಲ್ಲ, ನೀವು ಬಿಸಿ ಹಾಲ್ಗೆ 1 ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಾಕು. ನಮ್ ಪ್ರೋಟೀನ್ ಪೌಡರ್ ಹೆಲ್ದಿ ಬೆನಿಫಿಟ್ಸ್ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೂ ಹೆಲ್ದಿ ಆಗಿರೋ 100% ನ್ಯಾಚುರಲ್ ಪ್ರೋಟೀನ್ ಪೌಡರ್ ಬೇಕಂದ್ರೆ ಮೇಲೆ ಕಾಣಿಸಿರೋ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಪ್ರೀ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.